ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇರಾನ್ನ ಸರ್ವನಾಶ ಮಾಡ್ತೀವಿ, ಒಂದೇ ವಾರದಲ್ಲಿ ಯುದ್ಧಕ್ಕೆ ಅಂತ್ಯ ಹಾಡ್ತೀವಿ ಅಂದಿದ್ದ ಟ್ರಂಪ್ಗೆ ಯುದ್ಧಕ್ಕೆ ಅಂತ್ಯ ಹಾಡೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಮೆರಿಕ ಹಾಗೂ ಇಸ್ರೇಲ್ನ ಜಂಟಿ ದಾಳಿಗೆ ಇರಾನ್ ಸೇನಾ ಪಡೆ ಕಮಕ್ ಅಂತಿಲ್ಲ. ಎರಡು ರಾಷ್ಟ್ರಗಳು ಮುಗಿಬಿದ್ರು ಇರಾನ್ ಸೇನಾ ಪಡೆ ಜಪ್ಪಯ್ಯ ಅಂತಿಲ್ಲ. ಏಟಿಗೆ ಏಟು, ವಿನಾಶಕ್ಕೆ ಸರ್ವನಾಶ ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಮೂರು ರಾಷ್ಟ್ರಗಳ ನಡುವೆ ಯುದ್ಧ ಶುರುವಾಗಿ 36 ದಿನ ಆದ್ರೂ ರಣಭೀಕರ ಸಮರ ತಣ್ಣಗಾಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇಸ್ರೇಲ್ ಮೇಲೆ ತೊಡೆತಟ್ಟಿ ನಿಂತಿರೋ ಇರಾನಿಗಳು ಬೆಂಕಿ ಮಳೆ ಸುರಿಸ್ತಿದ್ದಾರೆ. ನಗರ ಪ್ರದೇಶಗಳನ್ನೆಲ್ಲ ಗುರಿಯಾಗಿಸಿ ಬಾಂಬುಗಳ ಸುರಿಮಳೆಗೈತಿದ್ದಾರೆ. ಇದರಿಂದ ಕುದ್ದು ಹೋಗಿರೋ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ಹುಟ್ಟಡಗಿಸೋ ಶಪಥ ಮಾಡ್ತಾ ಇದೆ. ಯುದ್ಧ ಶುರುವಾಗಿ 36 ದಿನ ಆದ್ರೂ ಇರಾನ್ನ ರಣಾರ್ಭಟ ಕಮ್ಮಿ ಆಗ್ತಾ ಇಲ್ಲ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಪಡೆ ಭೀಕರ ದಾಳಿ ಮಾಡಿದ್ದು, ಕ್ಷಿಪಣಿ ಹಾಗೂ ಡ್ರೋನ್ಗಳ ಸುರಿಮಳೆಗೈದಿದ್ದಾರೆ. ಇದರ ಬೆನ್ನಲ್ಲೇ ಟೆಲ್ ಅವೀವ್ ಮೇಲೂ ಇರಾನ್ ದಾಳಿ ಮಾಡಿದ್ದು ಹಲವರಿಗೆ ಗಾಯಗಳಾಗಿದೆ. ಇರಾನ್ನ ನಿರಂತರ ದಾಳಿಯಿಂದಾಗಿ ಸೆಂಟ್ರಲ್ ಇಸ್ರೇಲ್ನಲ್ಲಿರೋ ಜನ ಕತ್ತಲಲ್ಲಿ ಮುಳುಗಿ ಹೋಗಿದ್ದಾರೆ. ಇರಾನ್ ಹುಟ್ಟಡಗಿಸ್ತೀವಿ ಅಂತಿದ್ದ ಟ್ರಂಪ್ಗೆ ಇರಾನ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಮೆರಿಕದ 2 ಯುದ್ಧ ವಿಮಾನಗಳನ್ನ ಇರಾನ್ ಹೊಡೆದುರುಳಿಸಿದೆ. ಅಮೆರಿಕದ F-35 ಹಾಗೂ A-10 ಯುದ್ಧ ವಿಮಾನವನ್ನ ಧ್ವಂಸ ಮಾಡಲಾಗಿದ್ದು, ಪೈಲಟ್ಗಳ ರಕ್ಷಣೆಗೆ ಎಂಟ್ರಿ ಕೊಟ್ಟ ಹೆಲಿಕಾಪ್ಟರ್ ಮೇಲೂ ದಾಳಿ ಮಾಡಿದ್ದಾರೆ. ಇದರ ಪರಿಣಾಮ ಅಮೆರಿಕದ ಹೆಲಿಕಾಪ್ಟರ್ಗಳು ಆಗಸದಲ್ಲೇ ಹೊತ್ತಿ ಉರಿದಿದೆ. ಯಾವಾಗ ಇರಾನ್ ತೀವ್ರ ಸ್ವರೂಪದ ದಾಳಿ ಶುರು ಮಾಡ್ತೋ, ಇಸ್ರೇಲ್ ಕೂಡ ತೊಡೆತಟ್ಟಿ ನಿಂತಿದೆ. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ದಕ್ಷಿಣ ಉಪನಗರಗಳನ್ನ ಗುರಿಯಾಗಿಸಿ ಭೀಕರ ದಾಳಿ ಮಾಡಲಾಗಿದ್ದು, ಕ್ಷಿಪಣಿ ಡ್ರೋನ್ಗಳನ್ನ ನುಗ್ಗಿಸಿದ್ದಾರೆ. ಹೀಗಾಗಿ ಬೈರುತ್ ನಗರ ತಲ್ಲಣಿಸಿ ಹೋಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಹಾರ್ಮುಜ್ ಜಲಸಂಧಿ ಬಗ್ಗೆ ಆತಂಕ ಕಾಡ್ತಾ ಇದೆ. ಎಲ್ಲಿ ತೈಲ ಹಾಗೂ ಅನಿಲ ಸಂಪರ್ಕಕ್ಕೆ ಕೊಳ್ಳಿ ಬೀಳುತ್ತೋ ಅನ್ನೋ ಟೆನ್ಷನ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಂದು ಜಲಸಂಧಿಗೆ ಕಂಟಕ ಶುರುವಾಗಿದೆ. ಬಾಬೆಲ್ ಮಂಡೇಬ್ ಜಲಸಂಧಿಯು ಬಂದಾಗುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಬಾಬೆಲ್ ಮಂಡೇಬ್ ಮೇಲೆ ಇರಾನ್ ಕಣ್ಣಿಟ್ಟಿದ್ದು, ಈ ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ಇರಾನ್ ಚಿಂತನೆ ನಡೆಸಿದೆಯಂತೆ. ಮಧ್ಯ ಪ್ರಾಂತ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ಅನಿಲ ಅಭಾವ ತಲೆದೋರಿದೆ. ಇದರ ಬೆನ್ನಲ್ಲೇ ಇರಾನ್ನಿಂದ LPG ಹೊತ್ತ ಹಡಗುಗಳು ಭಾರತದ ಕಡೆ ಮುಖ ಮಾಡಿದೆ. ಗ್ರೀನ್ ಸಾನ್ವಿ ಅನ್ನೋ ಹಡಗು ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬರ್ತಾ ಇದೆ. ಇದು ಭಾರತಕ್ಕೆ ಬರ್ತಿರೋ 8ನೇ ಹಡಗಾಗಿತ್ತು. ಇನ್ನೆರಡು ದಿನಗಳಲ್ಲಿ ಎಂಟ್ರಿ ಕೊಡಲಿದೆ. ಒಂದ್ ಕಡೆ ತೈಲದ ಸಮಸ್ಯೆ, ಇನ್ನೊಂದ್ ಕಡೆ LPG ಸಮಸ್ಯೆ. ಇದೆಲ್ಲದರ ಮಧ್ಯೆ ಸಿಲುಕಿರೋ ಜನಸಾಮಾನ್ಯರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಂತೂ ಆಟೋ ಚಾಲಕರ ಪರದಾಟ ಹೇಳತೀರದಂತಾಗಿದೆ. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಬೆಲೆ ಏರಿಕೆ. ಇದೆಲ್ಲದರಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಏಕಾಏಕಿ ಗ್ಯಾಸ್ ಬೆಲೆಯನ್ನ 105 ರೂಪಾಯಿ ಏರಿಸಿದ್ರೆ ಹೇಗೆ ಆಟೋ ಓಡಿಸೋದು ಅಂತ ಪರದಾಡ್ತಿದ್ದಾರೆ. ಗ್ಯಾಸ್ ಗಂಡಾಂತರ ಬರೀ ಬೆಂಗಳೂರಲ್ಲಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದವರು ಈಗ LPG ಸಿಗದೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ. ಹಾಗಾಗಿದೆ ಇವತ್ತಿನ ಸ್ಥಿತಿ. ಜನ ಗ್ಯಾಸ್ ಸಿಗ್ತಿಲ್ಲ ಅಂತ ಪರದಾಡ್ತಾ ಇದ್ರೆ ಶಾಸಕರು IPL ಟಿಕೆಟ್ ಖರೀದಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. IPL ಮ್ಯಾಚ್ನ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ. ಸ್ಪೀಕರ್ ಕೊಠಡಿ ಬಳಿ ಶಾಸಕರ ಆಪ್ತ ಸಹಾಯಕರು ಸಾಲುಗಟ್ಟಿದ್ದು ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಮಾಜಿ CM ಸದಾನಂದ ಗೌಡ ಹಾಗೂ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕರು IPL ಟಿಕೆಟ್ ಕೇಳೋದು ನಾಚಿಕೆಗೇಡು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಕೊಲ್ಲಿ ಯುದ್ಧಕ್ಕೆ ಇಡೀ ವಿಶ್ವವೇ ತಲ್ಲಣಿಸ್ತಾ ಇದ್ದು, ಗ್ಯಾಸ್ ಗಂಡಾಂತರಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ದೇವರೇ ಬಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.